ರೋಣ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನಕ್ಕೆ ಒತ್ತಾಯ, ನೂರಾರು ಕಾರ್ಯಕರ್ತರ ಉರುಳು ಸೇವೆ. ಗದಗ ಜಿಲ್ಲೆಯಲ್ಲಿ ತೀವ್ರಗೊಂಡ ಹೋರಾಟ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಜಿಎಸ್ ಪಾಟೀಲ್ ನಡುವೆ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದ್ದು, 40 ವರ್ಷಗಳಿಂದ ರೋಣ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ ಅಂತ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿ ಈ ಬಾರಿ 4 ಬಾರಿ ಶಾಸಕರಾಗಿ ಆಯ್ಕೆಯಾದ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಆಗ್ರಹಿಸಿ ಗದಗ ನಗರದ ಪುಟ್ಟರಾಜ್ ಗವಾಯಿಗಳ ಸರ್ಕಲ್ನಿಂದ ಗವಾಯಿಗಳ ಮಠದವರೆಗೆ ಬೃಹತ್ ಪ್ರತಿಭಟನೆ. ಡೊಳ್ಳು ಕುಣಿತ, ವಿವಿಧ ವಾದ್ಯಗಳ ಅಬ್ಬರ ನಡುವೆ ಮಹಿಳೆಯರು ಸೇರಿ ನೂರಾರು ಕಾರ್ಯಕರ್ತರ ಉರುಳು ಸೇವೆ, ದೀರ್ಘದಂಡ ನಮಸ್ಕಾರ ಮೂಲಕ ರೋಣ ಶಾಸಕ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿದರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಭರವಸೆಯನ್ನು ನೀಡಿದ್ದು ಸಚಿವರಾಗಲು ಎಲ್ಲ ಅರ್ಹತೆ ಇದೆ ಅಂತೇಳಿ ಈ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕು. ಅವರ ಅಭಿಮಾನಿಗಳು ತಮ್ಮ ಇಚ್ಛೆ ಮಾಡ್ತಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಖರ್ಗೆಯನ್ನು ಈಗಾಗಲೇ ಮಠಕ್ಕೆ ನಾವು ದಂಡ ನಮಸ್ಕಾರಗಳನ್ನು ಹಾಕಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಬೇಡಿಕೆಯನ್ನು ಮಂತ್ರಿ ಸ್ಥಾನ
ಇಂದು ಗದಗಿನಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ರೋಣ ಮತಕ್ಷೇತ್ರದ ಶಾಸಕರಾದಂಥ GS ಪಾಟೀಲ್ ಸಾಹೇಬರ ಅಭಿಮಾನಿಗಳ ವತಿಯಿಂದ ಗದಗ ಪಟ್ಟಣದಲ್ಲಿ ದೀರ್ಘ ನಮಸ್ಕಾರ ಹಾಕ್ತಕ್ಕಂಥ ಕಾರ್ಯಕ್ರಮ. ಉದ್ದೇಶ ಅಷ್ಟೇ, GS ಪಾಟೀಲ್ ಸಾಹೇಬರಿಗೆ 18ನೇ ತಾರೀಕಿನ ನಂತರ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಅದರಲ್ಲಿ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹದ ಮೇರೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಪುಟ್ಟಯ್ಯಜ್ಜನ ಮೂರ್ತಿಯಿಂದ ಪ್ರಾರಂಭ ಮಾಡಿ ಇವತ್ತು ಪುಟ್ಟಯ್ಯಜ್ಜನ ಗದ್ದಿಗೆವರೆಗೆ ದೀರ್ಘ ನಮಸ್ಕಾರ ಹಾಕ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. GS ಪಾಟೀಲ್ ಸಾಹೇಬರು ಸುಮಾರು 5 ದಶಕಗಳ ಕಾಲ ಇವತ್ತು ರಾಜಕೀಯ ಜೀವನ ಇರ್ಬೋದು, ಸಾರ್ವಜನಿಕ ಜೀವನದಲ್ಲಿ ನಮ್ಮ ಗದಗ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡವರ ಪರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇವರಿಗೆ ಯಾರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ರೋಣಕ್ಕೆ ಬಂದ ಹೊತ್ನಾಗ ಸಾರ್ವಜನಿಕ ಸಭೆಯಲ್ಲಿ ಮುಂದಿನ ದಿನಮಾನದಾಗ GS ಪಾಟೀಲ್ ಸಾಹೇಬರಿಗೆ ನಾವು ಮಂತ್ರಿ ಸ್ಥಾನ ಕೊಟ್ಟೇ ಕೊಡ್ತೀವಿ, ಯಾಕಂದರೆ ಅವತ್ತು ಅವರು ಅರ್ಹರದಂತಂದು ಅವತ್ತು ಸಾರ್ವಜನಿಕವಾಗಿ ಮಾತು ಕೊಟ್ಟದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸಿದ್ದರಾಮಯ್ಯ ಸಾಹೇಬರು ಈ ಮಾತನ್ನು ಹೇಳುವಾಗ DK ಶಿವಕುಮಾರ್ ಸಾಹೇಬರು ಪಕ್ಕದಲ್ಲಿ ಕೂತಿದ್ರು. ಆದ್ದರಿಂದ ಅಂಥ ಒಂದು ಅಭಿವೃದ್ಧಿ ಹರಿಕಾರರು ಸುಮಾರು 4 ಸರಿ ಶಾಸಕರಾಗಿ ಸಾಕಷ್ಟು ಸೇವೆಗಳನ್ನು ಈ ನಮ್ಮ ಗದಗ ಜಿಲ್ಲೆಗೆ ನೀಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ಲಿಂಗಾಯತ ಶಾಸಕರು ಹೌದು. ಆ ನಿಟ್ಟಿನಲ್ಲಿ ಅವರಿಗೆ ದಯವಿಟ್ಟು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ಗೆ ವಿನಂತಿ ಮಾಡ್ಕೊಳ್ಳೋದು, ಮುಂದಿನ ದಿನಮಾನದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. 2023ರಲ್ಲಿ ಕೂಡ ನಾವೆಲ್ಲ ಅಭಿಮಾನಿಗಳು ಬೆಂಗಳೂರವರಿಗೆ ಬಂದು ಸಿದ್ದರಾಮಯ್ಯ ಸಾಹೇಬರ ಮನೆ ಮುಂದೆ, DK ಶಿವಕುಮಾರ್ ಸಾಹೇಬರ ಮನೆ ಮುಂದೆ ನಾವು ಆಗ್ರಹ ಮಾಡಿದ್ವಿ. ಅವತ್ತು ಕೂಡ ತಾವು ಮಾತು ಕೊಟ್ಟಿದ್ರಿ. ಅವತ್ತಿನ ದಿನ ಏನೇ ಆಗಲಿ, ಈಗಂತೂ ತಾವು ದಯವಿಟ್ಟು ತಪ್ಪಿಸಲಾರ್ದಂಗೆ ನಮ್ಮ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನಮಾನ ಕೊಡಲೇಬೇಕಂತಂದು ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ಆಗ್ರಹ ಮಾಡ್ತಿದ್ದೀನಿ. DD ಮೂರ್ನಾಳ್, ಅಧ್ಯಕ್ಷರು ಮುಂಡ್ರಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ. ಸರ್, ಸನ್ಮಾನ್ GS ಪಾಟೀಲ್ ಸಾಹೇಬರು ಸುದೀರ್ಘ 45 ವರ್ಷ ರಾಜಕಾರಣ ಮಾಡಿದ್ದಾರೆ. ಸುದೀರ್ಘ 45 ವರ್ಷ ರಾಜಕಾರಣದೊಳಗೆ ಅವರು ಯಾವುದೇ ಥರ ಕಪ್ಪು ಚುಕ್ಕಿಲ್ಲನ ರಾಜಕಾರಣ ಮಾಡಿ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಒಂದು ಮಾದರಿಯಾಗಂಥ ವ್ಯಕ್ತಿಗಳು ಮಾಡಿದ್ದಾರೆ. ಯಾವುದೇ ಕಪ್ಪು ಚುಕ್ಕಿಲ್ಲ ಮಾಡಿದಂಥ ರಾಜಕಾರಣಿಗೆ ತಾವು ಸಚಿವ ಸ್ಥಾನವನ್ನು ಕೊಟ್ಟರೆ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಮತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಾಗ ಮತ್ತು ಸ್ಥಳೀಯ ಚುನಾವಣೆ MLA ಚುನಾವಣೆ ನಡೆದಾಗ ಸನ್ಮಾನ್ GS ಪಾಟೀಲ್ ಸಾಹೇಬರು ಗದಗ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಮತದಾನ ಬಹುಸಂಖ್ಯೆ ಕೊಟ್ಟು ಕಾಟ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸ್ಯಾರ. ದೀನದಲಿತರ ನಾಯಕರು, ಬಡವರ ಪರವಾಗಿರುವಂಥ ನಾಯಕರು, ಎಲ್ಲ ವರ್ಗದವರು ಅಭಿವೃದ್ಧಿ ಪಡಿಸಂತಾರೆ. ಇವತ್ತು ನನ್ನ ಕಡೆ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಪ್ರಾತಿನಿಧ್ಯಗಳನ್ನು ಕೊಟ್ಟು ಮತ್ತು ಎಲ್ಲ ರೀತಿಯಿಂದಲೂ ಒಬ್ಬ ಕಡೆ ವ್ಯಕ್ತಿಯನ್ನು ಬೆಳೆಸುವಂಥ ಮನಸ್ಥಿತಿ ಇರುವಂಥ ಸನ್ಮಾನ್ GS ಪಾಟೀಲ್ ಅವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಅಭಿವೃದ್ಧಿ ಆಗುತ್ತೆ. ಅವರು ಹುಟ್ಟುಹಬ್ಬ ದಿವಸ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು. 100 ಕಂಪ್ನಿಗಳನ್ನು ಕರೆಸಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಅಂತ ಕಲ್ಪಿಸಿದಂಥ ನಾಯಕರಿಗೆ, ಬಡವರು ಬಂದು ದೀನದಲಿತರ ನಾಯಕ ಅಂತ ನಾಯಕರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಮತ್ತೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಅವರು ಅಭಿವೃದ್ಧಿ ಕೆರೆ ಸರ್ದಾರ ಅಂತ ಒಂದು ಬಿರುದನ್ನು ಪಡೆದಾರಪ್ಪ ಅಂತಂದ್ರೆ ಅವರು ಅಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ರಾಜ್ಯದೊಳಗೆ ಅವ್ರಿಗೆ ಅಂತ ಸೇವೆ ಸಲ್ಲಿಸುವಂಥ ಅವಕಾಶಗಳು ಸಿಕ್ಕರೆ ರಾಜ್ಯದೊಳಗೂ ಒಂದು ಹೆಸರುವಾಸಿ ಆಗುವಂಥ ಸ್ಥಾನವನ್ನು ಇತಿಹಾಸವನ್ನು ಮಾಡ್ತಾರಂಥ ಒಂದು ನಂಬಿಕೆ ಐತಿ. ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಸಾಮಾನ್ಯ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕ್ಷೇತ್ರಕ್ಕೆ ಬಂದಾಗ ತಾವು ಮಾತು ಕೊಟ್ರಿ, ಅವ್ರಿಗೆಲ್ಲ ಅರ್ಹತೆಗಳಂತ ತಂದು ಅಂದಿರಿ. ಆ ನುಡಿದಂತೆ ನಡೆಯುವಂಥ ಸರ್ಕಾರ, ತಾವು ನುಡಿದಂತೆ ನಡೆಯುವಂಥ ನಾಯಕರು. ಹಾಗಾಗಿ ಪರಿಗಣಿಸಿ ಹೈಕಮಾಂಡ್ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರೋಗಲಿ, ಎಲ್ಲರೂ ನಾಯಕರು ನಮ್ಮ GS ಪಾಟೀಲ್ ಸಾಹೇಬರಿಗೆ ಈ ಸ್ಥಳ ಅವರ ಶಕ್ತಿಯನ್ನು ನೋಡಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಂಥ ಭರವಸೆ ಭಾಳ ನಮಗೆ ಭಾಳ ಭರವಸೆ ಐತೆ ಸಾಹೇಬ್ರ. ಯಾಕಂದ್ರೆ ಅವ್ರಿಗೆಲ್ಲ ಸಿಗುವಂಥ ಎಲ್ಲ ಲಕ್ಷಣ ಅದಾವು. 100% 200% ಸನ್ಮಾನ್ GS ಪಾಟೀಲ್ ಸಾಹೇಬರಿಗೆ ಈ ಸ್ಥಳ ಅವರ ಅಭಿವೃದ್ಧಿ ಕಾರ್ಯಕರ್ತಗಳನ್ನು ನೋಡಿ ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರಂತ ಭಾಳ ನಂಬಿಕೆ ಐತೆ ನಮ್ಗೆ. DK ಶಿವಕುಮಾರ್ 50 ವರ್ಷ ರಾಜಕಾರಣ ಮಾಡಿದ್ದಾರೆ. ಹಂಗಾಗಿ ಅದನ್ನು ಪರಿಗಣಿಸಿ ಅವರಿಗೆ ಒಂದು ಅವಕಾಶ, ರಾಜ್ಯದ ಸೇವೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರಂತಂದು ಭಾಳ ನಂಬಿಕೆ ಐತೆ ಸರ್. ಮೈಲಾರಪ್ಪ ವಿ ಚಳಮರ್ ಸರ್. GS ಪಾಟೀಲ್ ಸುದೀರ್ಘ ಒಂದು 45 ವರ್ಷ ರಾಜಕೀಯ ಇತಿಹಾಸ. ಯಾವುದೊಂದು ರಾಜಕಾರಣ ಮಾಡ್ಬೋದು, ಅದ್ರ ಕಪ್ಪು ಚುಕ್ಕೆ ಇರಲ್ಲ. 45 ವರ್ಷ ಜೀವನ ಸಂಸಾರ ರಾಜಕಾರಣದಲ್ಲಿ. ಆಮೇಲೆ ಎಲ್ಲರೂ ಇದ್ರಾಗ ಒಂದು ಅಂಶ ಅಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲೇ ಗೆದ್ದಿರುವಂಥ ವೀರಶೈವ ಲಿಂಗಾಯತ ನಾಯಕರು ಇವರೊಬ್ಬರೇ ಪ್ರೆಸೆಂಟ್. ಆ ಒಂದು ಕೋಟಾದಲ್ಲಿ ಖಂಡಿತವಾಗ್ಲೂ ಪಕ್ಷಕ್ಕೆ 45 ವರ್ಷ ದುಡಿದಿದ್ದ ಕೂಲಿ ಅಂತ ಹೇಳಿ ಆದರೂ ನಮಗೆ ಈ ವರ್ಷ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು. ನಮ್ಮೆಲ್ಲರ ಕಾರ್ಯಕರ್ತರ ಕೂಗು, ಈ ದೇವರಿಲ್ಲ ಪ್ರಾರ್ಥನೆ ಖಂಡಿತವಾಗಿ ಈ ಸಲ
ನಮಗೆ ಫಲ ನೀಡುತ್ತೆ ಅನ್ನೋ ಬಲವಾದ ನಂಬಿಕೆ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯರಲ್ಲಿ ಇದೆ. ಏನೇನು ಮಾಡಿದ್ರಿ ಇವತ್ತು? ಇವತ್ತು ನಾವು ಭೂಮಿರೆಡ್ಡಿ ಸರ್ಕಲಿಂದ ಯಾವುದೇ ವಯೋಮಾನ ಜಾತಿ ಧರ್ಮ ಭೇದವಿಲ್ಲದೆ ಪಾದಯಾತ್ರೆ, ಆಮೇಲೆ ಉರುಳು ಸೇವೆ, ದೀಡ್ ನಮಸ್ಕಾರ, ಈ ರೀತಿ ತಮ್ಮ ಏನೇನು ಸಂಕಲ್ಪ ಮಾಡಿಕೊಂಡಿದ್ದಾರೆ ಆ ರೀತಿ ಎಲ್ಲ ಕಾರ್ಯಕರ್ತರು ಸ್ವಪ್ರೇರಿತೆಯಿಂದ ಬಂದು ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸ್ವಲ್ಪ ಈಡೇರುತ್ತೆ 100% ಈ ಒಂದು ಶಕ್ತಿಯುತ ನಾಡಿನಲ್ಲಿದ್ದೀವಿ, ಪುಟ್ಟಯ್ಯಜ್ಜರ ಒಂದು ಗದ್ದಿಗೆಯಲ್ಲಿದ್ದೀವಿ. ಖಂಡಿತವಾಗೂ ಶಕ್ತಿ ಈಡೇರುತ್ತೆ. ನಮ್ಮ ಶಾಸಕರು ಬೆಂಗಳೂರಿಂದ ಸಚಿವರಾಗೇ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಇದೆ. ಬಸನಗೌಡ ಗಿರಿ.